ಒಂದು ಇಂಟ್ರೆಸ್ಟಿಂಗ್ ಕ್ವಶನ್. ಸುಮಾರು 13-14 ವರ್ಷಗಳ ಹಿಂದೆ ಒಬ್ಬರು ಹೀರೋಯಿನ್ ನಿಮ್ಮ ಜೊತೆ ಫೋಟೋ ಸೆಷನ್ಗೆ ಬರಲ್ಲ ಅಂತಂದರು. ಇವತ್ತು ನೀವು ಅವ್ರನ್ನ ಫೇಸ್ ಮಾಡಿದಾಗ ಹೇಗೆ ಮಾತಾಡ್ತಾರೆ, ಹೇಗಿದೆ? ಹೆಸರು ಬೇಡ, ಇವತ್ತಿಗೆ ಅವ್ರನ್ನ ಜಾಸ್ತಿ ಮೀಟ್ ಮಾಡಿಲ್ಲ, ಬಟ್ ಸಿಕ್ಕಿದಾಗೆಲ್ಲ ಚೆನ್ನಾಗಿ ಮಾತಾಡಿದ್ದೀನಿ. ಶಿ ವಾಸ್ ಅ ವೆರಿ ಬಿಗ್ ನೇಮ್ ಒನ್ ಡೇ. ಸೊ ಅವತ್ತು ನಾನೇನೂ ಇರಲಿಲ್ಲ. ಅವರಿಗೆ ಕಾರಣಗಳು ಇತ್ತು ನನ್ನೊಟ್ಟಿಗೆ ಫೋಟೋ ಸೆಷನ್ ಕೊಡಬಾರ್ದು ಅಂತ. ಐ ಡೋಂಟ್ ನೋ, ಬಟ್ ನನಗೆ ಅದೆಲ್ಲ ಅವತ್ತಿಗೆ ಏನು ಅನ್ನಿಸ್ಲಿಲ್ಲ. ಅಲ್ಲ, ಇದು ಪರ್ಸ್ನಲಿ ನನಗೆ ಗೊತ್ತಿರೋ ವಿಷಯ, ಅದಕ್ಕೋಸ್ಕರ ಕೇಳಿದೆ. ಏನಂದರೆ ನಾನು ಅದನ್ನು ಕೆಟ್ಟದಾಗಿ ತೊಗೊಂಡಿಲ್ಲ ಅವ್ರು. ಏನಕ್ಕಂದರೆ ಅವರು ಅವತ್ತು ಸುದೀಪ್ ಅಂದ ತಕ್ಷಣ ಅವ್ರು ಬರೋಲ್ಲ ಅಂತಂದರು. ಬೇಡ, ಬೇರೆ ಯಾರು ಇದ್ದರೆ ಹೇಳಿ ಅಂದರು. ಬಟ್ ಓಕೆ, ಬಿಕಾಸ್ ಶಿ ವಾಸ್ ಅ ಬಿಗ್ ನೇಮ್ ಆ್ಯಂಡ್ ಐ ವಾಸ್ ಅ ನೋಬಡಿ. ಸೊ ಅದಾದಮೇಲೆ ಇನ್ನೊಬ್ಬರು ಬಂದು ನನ್ನೊಟ್ಟಿಗೆ ಫೋಟೋ ಸೆಷನ್ ಮಾಡಿದ್ರು. ಅವತ್ತು ನೀವು ಆ ಬೇಡ ಅಂದವ್ರನ್ನ ಇವತ್ತು ಚೆನ್ನಾಗೇ ಮಾತಾಡಿಸ್ತೀರಿ, ನಿಮ್ಮ ರಿಲೇಷನ್ ಚೆನ್ನಾಗಿದೆ. ಸಿಕ್ಕಿದಾಗೆ ಅಂತೂ 100% ಗೌರವಪೂರ್ವಕವಾಗಿ ಮಾತಾಡ್ತೀವಿ. ಯಾಕಂದರೆ ಅವತ್ತು ಅವರು ಸಾಧನೆ ಮಾಡಿದಂಥ ಹೆಸರು. ಅವ್ರು ಏನಕ್ಕೆ ಆ ಥರ ಅಂದರೂ ನನಗೆ ಗೊತ್ತಿಲ್ಲ, ಬಟ್ ಅದನ್ನು ಕೆಟ್ಟ ರೀತಿಯಲ್ಲಿ ತೊಗೊಂಡು ತಲೆ ಕೆಡಿಸ್ಕೊಳೋಂಥದ್ದು ಏನೋ ಇಲ್ಲ ಅಂತ ಅನಿಸ್ತು ನನಗೆ. ಅವತ್ತಿಗೆ ಒನ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ನೀವೆಲ್ಲ ಒಂದು ಕಡೆ ಮಾತಾಡ್ತಾ ಯಾರ ಹತ್ರ ಆದರೂ ನೀವು ಮಾತಾಡ್ಬೇಕಾದ್ರೆ ಕೆಲವು ಟೈಮ್ ಹೇಳ್ತಾರೆ ಏನೋ ನಡೀತು ಅಂದ್ಕೊಡಿ. ಅವಾಗ ನೀವು ಹೇಳ್ತೀರಾ, ಏಯ್ ನಿಮ್ಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತೀರಾ. ನಿಮಗೆ ಅರ್ಥ ಆಗ್ತಾಯಿಲ್ಲ, ಅವನಿಗೆ ಗೊತ್ತಿಲ್ಲ ನೀವು ಯಾರು ಅಂದ್ಬಿಟ್ಟು, ಅದಕ್ಕೆ ಅವನಿಗೆ ಮಾತಾಡ್ತಾ ಇದ್ದಾನೆ. ಆವಾಗ ನೀವು ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ, ನೋಡು ನಾನು ಯಾರು ಅಂತ ಗೊತ್ತಾದರೆ ಅಂತ ಹೇಳ್ತೀರಾ. ಇನ್ಸ್ಟೆಡ್ ಆಫ್ ದ್ಯಾಟ್ ಐ ವಿಲ್ ಟೆಲ್ ಯು ಸಮಥಿಂಗ್. ಆ ಥರ ಒಂದು ಪರಿಸ್ಥಿತಿ ಬಂದಾಗ ವಿ ಶುಡ್ ಟ್ರೈ ಆ್ಯಂಡ್ ಟೆಲ್ ಅವರ್ ಸೆಲ್ವ್ಸ್ ದೇರ್ ಇಸ್ ಸ್ಟಿಲ್ ಮೋರ್ ಟು ಅಚೀವ್. ಜನಕ್ಕಿನ್ನೂ ನೀವು ಯಾರು ಅಂತ ಗೊತ್ತಿಲ್ಲ. ಸೊ ಗುರುತುಪಡಿಸ್ಬೇಕು ಅಂದಾಗ ಇನ್ನಷ್ಟು ಕೆಲಸ ಮಾಡಬೇಕು. ಅದೊಂದು ಹಠವಾಗಿ ತೊಗೊಂಡಾಗ ಅದು ನಿಮಗೆ ಒಳ್ಳೆಯದಾಗುತ್ತೆ. ಅವಮಾನ ಮಾಡ್ಬಿಟ್ರು, ನನ್ನ ಹಂಗೆ ಮಾಡ್ಬಿಟ್ರು, ಹಿಂಗೆ ಮಾಡ್ಬಿಟ್ರು. ಅರೆ, ವಾಟ್ ಈಸ್ ದೇರ್ ಮ್ಯಾನ್? ಇಟ್ ಈಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ನನಗಂತೂ ಅದೆಲ್ಲ ಹಠವಾಗಿ ತೊಗೊಂಡೆ ನಾನು. ಓಕೆ, ನಾನು ಅಂದರೆ ನಾನು ತೋರಿಸ್ತೀನಿ ಅಂತಲ್ಲ, ಆದಷ್ಟು ಬೇಗ ಏನೋ ಆಗಬೇಕಪ್ಪ, ನನಗೂ ಇಂಥವ್ರೊಟ್ಟಿಗೆಲ್ಲ ಫೋಟೋ ಸೆಷನ್ ಮಾಡಬೇಕು ಅಂದರೆ ನಾವೆಲ್ಲ ದೊಡ್ಡವರಾಗಬೇಕು, ಅವಾಗ ಇವರೆಲ್ಲ ನಮ್ಮೊಟ್ಟಿಗೆ ಫೋಟೋ ಸೆಷನ್ ಮಾಡ್ತಾರೆ ಅಂತ ನಾವು ಈ ಥರ ಪಾಸಿಟಿವ್ ಆಗೇ ತೊಗೊಂಡು ಹೋಗ್ತಾ ಇದ್ದೆ ಹೊರತು ನಾನು ನೆಗೆಟಿವ್ ಆಗಿ ತೊಗೊಂಡಿಲ್ಲ. ಯಾವುದಾಗಿದೆ ನಾನು ಹೇಳಿದ್ನಲ್ಲ, ಒಂದು ಟೈಮ್ ಆಫ್ ಲೈಫಲ್ಲಿ ನಾನು ಹಾಗಿದ್ದೆ. ಮಧ್ಯದಲ್ಲಿ ಬಿಗಿನಿಂಗಲ್ಲೂ ಇರಲಿಲ್ಲ, ಈಗಲೂ ಹಂಗಿಲ್ಲ. ಮಧ್ಯದಲ್ಲಿ ಒಂದು ಟೈಮಲ್ಲಿ ಹಾಗಿದ್ದೆ ನಾನು. ಯಾಕೆ ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ, ಯಾಕೆ ಅವ್ರು ಹಂಗಂದ್ರು, ನಾನೇನೋ ಹೇಳಿದ್ನಲ್ಲ. ಐ ರಿಯಲೈಸ್ಡ್ ಇದರಿಂದ ನನ್ನ ತಲೆ ಕೆಡ್ತಾ ಇದೆ. ನನ್ನ ತಲೆ ಕೆಡುತ್ತೆ ಅಂತ ಗೊತ್ತಿದ್ದು ಕೆಡಿಸ್ತಾಯಿದ್ರು. ಪ್ರಶಸ್ತಿ ತೊಗೊಳ್ಳಿ, ಎಷ್ಟೋ ಸತಿ ಪ್ರತಿ ವರ್ಷ ನಮಗೆ ಬರಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ, ಬಟ್ ಕೆಲವು ವರ್ಷ ನಮಗೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಕೆಲವು ಸಿನಿಮಾಗಳಿಂದ ನೀವು ಮಾಡಿರೋಂಥ ನಟನೆಯಿಂದ ಹಿಂದಿನ ದಿನ ರಾತ್ರಿವರೆಗೂ ಅದು ನಿಮ್ಮದಾಗಿರುತ್ತೆ. ಅನೌನ್ಸ್ಮೆಂಟ್ಸ್ ಬರುತ್ತೆ, ಯಾರೋ ಫೋನ್ ಮಾಡಿ ಹೇಳ್ತಾರೆ, ಜ್ಯೂರಿಯಿಂದ ಫೋನ್ ಬರುತ್ತೆ, ನೆಕ್ಸ್ಟ್ ಡೇ ಬೇರೆಯವ್ರಿಗೆ ಹೊರಟೋಗಿರುತ್ತೆ. ನಾವು ಕೊರಗ್ತಾ ಕೂತ್ಕೋತೀವಿ, ಏನಿದು, ಹೆಂಗಿದು, ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ನಲ್ಲ ನಾನು, ಈ ವರ್ಷ ಬರಬೇಕಿತ್ತು ನಮಗೆ ಹಾಗೆ ಅಂತ. ಆವಾಗ ಒಂದಿನ ನನಗೆ ಅನಿಸಿದ್ದು ಇದನ್ನೆಲ್ಲ ಕಾರಣ ಯಾರು, ನಾನೇ. ಬಿಕಾಸ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್. ವೆನ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇಟ್ ವಾಸ್ ಹರ್ಟಿಂಗ್ ಮೀ. ಸೊ ಎಕ್ಸ್ಪೆಕ್ಟೇಷನ್ಸ್ ಬಿಟ್ಬಿಟ್ಟೆ ನಾನು. 12 ವರ್ಷ ಆಯಿತು ನಾನು ಆಲ್ಮೋಸ್ಟ್ 2012 ಅಲ್ವಾ, 2003 ಐ ಥಿಂಕ್ ವಾಸ್ ದ ಲಾಸ್ಟ್. ಇಟ್ಸ್ ಬೀನ್ 11 years ನಾವು. ನಾನು ಯಾವ ಪ್ರಶಸ್ತಿ ಸಮಾರಂಭಕ್ಕೆ ಹೋಗ್ತಾ ಇಲ್ಲ. ಹೋಗಿದ್ದು ರೀಸೆಂಟಾಗಿ ಒಂದೇ ಒಂದು ಸತಿ ಈ ಸುವರ್ಣದಲ್ಲಿ ಏನೋ ಮಾಡಿದಾಗ, ಬಿಕಾಸ್ ದೇ ಸೆಡ್ ವಿಷ್ಣು ಸರ್ದು ಒಂದು ಇದನ್ನು ಕೊಡಬೇಕು ಭಾರತೀಯಮ್ಮ ಅವರಿಗೆ ಅಂತ. ದಿಸ್ ವಾಸ್ ದ ಓನ್ಲಿ ಲೈನ್. ಅವ್ರದ್ದು ಆವಾಗ ಅಪ್ಪಾಜಿ ತೀರ್ಕೊಂಡಿದ್ರು. ಅವರಿದ್ರಲ್ಲಿ ಭಾರತೀಯಮ್ಮಂಗೆ ಒಂದು ಇದು ಮಾಡಬೇಕು ದಯವಿಟ್ಟು. ಹಾಗೆ ನಮ್ಮ ರವಿಚಂದ್ರನ್ ಸರ್ ಅವ್ರಿಗೆ, ಹಾಗೆ ಶಿವಣ್ಣ ಅವರಿಗೆ ಒಂದು ಸ್ಪೆಷಲ್ ಅವಾರ್ಡ್ ಏನೋ ಇದು ಮಾಡಿದ್ರು ಫಾರ್ ದೇರ್ ಅಚೀವ್ಮೆಂಟ್ಸ್ ಇನ್ ದ ಸಿನಿಮಾ. ಸೊ ಈ 3 ಜನನೂ ನನಗೆ ಕ್ಲೋಸ್ ಇದ್ದರು. ಸೊ ನೀವೀಗ ಆ ಟೈಮಲ್ಲಿ ಹೋಗಿ ಕೊಟ್ಬಿಟ್ಟು ಬಂದೇ ಬಿಟ್ಟರೆ ಅವತ್ತಿಂದ ಇವತ್ತುವರೆಗೆ ಹೋಗಲಿಲ್ಲ. ನಾನು ಹೋಗೋದಿಲ್ಲ. ಎಷ್ಟೋ ಸತಿ ನಾನೇ ಹೇಳಿದ್ದೀನಿ, ನನಗೆ ಪ್ರಶಸ್ತಿ ಕೊಡಬೇಡಿ ಇನ್ಮೇಲೆ, ನಾನು ಬರೋಲ್ಲ, ಅಟ್ಲೀಸ್ಟ್ ಬರೋರಿಗೆ ಕೊಡಿ ಅಂತ. ಬಿಕಾಸ್ ತುಂಬ ಹರ್ಟ್ ಆಯ್ತು ಆ ಟೈಮಲ್ಲಿ ನನಗೆ. ಇವತ್ತಿಗೂ ರಂಗ SSLC ಹಾಕೊಂಡು ನೋಡಿ ನಾನು ಏನು ಮಾಡಿದೆ ಅದರಲ್ಲಿ ಅಂತ. ಯೋಗರಾಜ್ ಭಟ್ ಅವರು ಬಹಳ ಅತ್ಯುತ್ತಮವಾಗಿ ಬರೆದಿದ್ರು ಒಂದು ಪಾತ್ರನ. ಯೋಗರಾಜ್ ಭಟ್ ಅವ್ರಿಗೆ ಕೂತ್ಕೊಂಡು ಕೇಳಿ, ನನಗೆ ನಾನೇ ಹೇರ್ ಕಟ್ ಮಾಡ್ಕೊಂಡು ಅದರಲ್ಲಿ ಮಾಡಿರೋದು. ರಂಗಾಯಣ ಅರ್ಗು ಅಂತವರೆಲ್ಲ ಭಾಳ ಚಿಕ್ಕ ಕಲಾವಿದರಲ್ಲ ಇವತ್ತು. ಅವ್ರ ಎದುರುಗಡೆ ನೀವು ಅಷ್ಟು ಜೋರಾಗಿ ನಟನೆ ಮಾಡೋದು ಕೂಡ ದೊಡ್ಡದೆ. ಅವೆಲ್ಲ ಮಾಡ್ಕೊಂಬಂದ್ವಿ ಅವತ್ತು ನಾವು. ಮುಸ್ಸಂಜೆ ಮಾತು ಅನ್ನೋ ಚಿತ್ರ ಇಡೀ ಪ್ರಪಂಚ ಮೆಚ್ಚಿತು.
ಆ ಟೈಮಲ್ಲಿ 4 ಜನ ಜ್ಯೂರಿಯಲ್ಲಿ ಕೂತ್ಕೊಂಡಾಗ ನನಗೆ ಬೇರೆ ಅಲ್ಲೂ ಹೇಳ್ತೀನಿ ಕೇಳಿ, ಅದೇ ಜ್ಯೂರಿಯಿಂದನೂ ನನಗೆ ಅವತ್ತು ಫೋನ್ ಬಂತು, ಮುಸ್ಸಂಜೆ ಮಾತುಗೆ ನಿಮಗೆ ಕೊಟ್ಟಿದ್ದೀನಿ ನಾವೆಲ್ಲರೂ ಸೇರಿ ಅಂತ. ನೆಕ್ಸ್ಟ್ ಡೇ ಅವರೇ ಸರ್ಪ್ರೈಸ್. ಓಕೆ, ಐ ಮೀನ್ ಏನಕ್ಕೆ ನನಗೆ ಬೇಕು ಈ ಪ್ರಶಸ್ತಿ? ಜನಗಳು ಇಷ್ಟು ಪ್ರೀತಿ ಕೊಡ್ಬೇಕಾದ್ರೆ, ಇಷ್ಟು ರಿವಾರ್ಡ್ಸ್ ಬರ್ಬೇಕಾದ್ರೆ, ಒಂದು ಚಿತ್ರ ಚೆನ್ನಾಗಾದಾಗ ಮಾಧ್ಯಮದಲ್ಲೇ ತೊಗೊಳ್ಳಿ, ಎಷ್ಟು ನೀಟಾಗಿ ನನ್ನ ಬಗ್ಗೆ ಬರೆದಾಗ, ಈ ಚಿತ್ರಗಳನ್ನು ನೋಡಿ ರಾಮ್ ಗೋಪಾಲ್ ವರ್ಮಾರ್ ಕರೆದಾಗ, ಅಮಿತಾಬ್ ಬಚ್ಚನ್ ಅವರೊಟ್ಟಿಗೆ ಕೆಲಸ ಮಾಡೋಕ್ಕೆ ಸಿಕ್ಕಿದಾಗ, ವಿಷ್ಣು ಸರ್ ಒಟ್ಟಿಗೆ ಸಿಕ್ಕಿದಾಗ, ಅಂಬರೀಷ್ ಅಣ್ಣನೊಟ್ಟಿಗೆ ಸಿಕ್ಕಿದಾಗ, ಸೊ ನೀವೀಗ ಹೋಗಿ ರಾಜಮೌಳಿ ಅವ್ರು ಕರೆದು ನನಗೆ ಕೆಲಸ ಕೊಟ್ಟಾಗ, ಇದಕ್ಕಿಂತ ದೊಡ್ಡದು ನಿಮಗೆ ಯಾವುದೂ ಅಲ್ಲ ಅಂತ ಅನ್ಸ್ಬಿಡುತ್ತೆ. ನೀವೀಗ ಸ್ಟಾಪ್ ಮಾಡಿಬಿಟ್ಟಿದ್ದೀರಿ ಎಕ್ಸ್ಪೆಕ್ಟೇಷನ್. ಐ ಡಿಂಟ್ ಇವನ್ ಗೋ ಟು ಟೊರಾಂಟೊ, ಫರ್ಗೆಟ್ ಎನಿಥಿಂಗ್ ಎಲ್ಸ್. ಟೊರಾಂಟೊದಲ್ಲಿ ಐ ಆಮ್ ದ ಫಸ್ಟ್ ಪರ್ಸನ್ ಆಲ್ಮೋಸ್ಟ್ ಟು ಗೆಟ್ ಅನ್ ಅವಾರ್ಡ್. ನಾನು ಹೋಗಿಲ್ಲ, ಬಿಕಾಸ್ ಸಾಕು ಅನಿಸ್ತು ನನಗೆ. ಫಿಲಾಸಫರ್ ಆಗ್ತಿದ್ದೀರಾ ಅಂತ. ಸತ್ಯನ ಅರ್ಥ ಮಾಡ್ಕೊತಾ ಇದ್ದೀನಿ. ಸತ್ಯನ ಅರ್ಥ ಮಾಡ್ಕೊಳೋದು ಫಿಲಾಸಫಿಕಲ್ ಅಂದರೆ ಮೇ ಬಿ ಐ ಆಮ್. ಕಮಿಂಗ್ ಟು CCL. CCLಲ್ಲಿ ಈ ವರ್ಷ ನೀವು ಗೆದ್ರಿ. ಅಂಬರೀಷ್ ಅವರು ಅದರಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದರು, ಅದನ್ನು ಅವರಿಗೆ ಅರ್ಪಿಸಿದ್ರಿ ನೀವು. ಅಂಬರೀಷ್ ಅವ್ರ ಹೆಲ್ತ್ ಬಗ್ಗೆ ಅಪ್ಡೇಟ್ ಇದೆಯಾ ನಿಮಗೆ? ಅಂಬರೀಷ್ ಅವ್ರ ಹೆಲ್ತ್ ಬಗ್ಗೆ ಡೈಲಿ ಒಂದು ಅಪ್ಡೇಟ್ ತೊಗೊತೀವಿ ನಾವು. ಡೈಲಿ ನಮಗೆ ಕೆಲವರಿಗೆ ಚಿತ್ರರಂಗದಲ್ಲಿ ಎಲ್ಲರಿಗೂ ಪ್ರಿಯರವರು. ಆ್ಯಂಡ್ ಇನ್ನು ಕೆಲವ್ರಿಗೆ ಏನಂದರೆ, ನಾವು ಮನೆಯಲ್ಲಿ ತಂದೆನ ಬಿಟ್ಟರೆ ಅವ್ರನ್ನೇ ನೋಡ್ತೀವಿ. ನಾವು ಯಾವತ್ತೂ ಅವ್ರು ಹೇಳಿದ್ದು ಲೈನ್ ದಾಟಿಲ್ಲ. ಹಾಗೆ ನೋಡೋಕ್ಕೆ ಹೋದರೆ ಅವತ್ತು CCLಲ್ಲಿ ಕೂಡ ಈ ಇನ್ಸಿಡೆಂಟ್ ಆದಾಗ ಇಮಿಡಿಯೇಟ್ಲಿ ದರ್ಶನ್ ನೋಡಿ ಬಂದ. ಬಿಕಾಸ್ ಆ ಟೈಮಲ್ಲಿ ಅವನು ನಾನು ಇಬ್ಬರು ಮಾತಾಡಿಕೊಂಡು ಅವನು ಫೋನ್ ಮಾಡ್ದೆ. ನಾನು ಕೆಳಗಿದ್ದೆ ಅವಾಗ. ಮಗ, ನಾನು ಹೋಗ್ತಾ ಇದ್ದೀನಿ, ನಾನು ನಾಳೆ ಬೆಳಗ್ಗೆ. ಸರಿ ನಡಿ, ನಾನು ಬಂದುಬಿಡ್ತೀನಿ ಅಂದೆ. ನೀನು ಬೇಡ, ನೀನು ಇಲ್ಲೇ ಇರು, ಟೀಮ್ನ ಬಿಟ್ಬಿಟ್ಟು ಬರಬೇಡ, ಎಲ್ಲರೂ ಬಂದರೆ ಈ ಮಟ್ಟಕ್ಕೆ ಬಂದುಬಿಟ್ಟು ಇದಾಗೋದು ಬೇಡ. ಅಲ್ಲಿ ಹೆಂಗೂ ಅವ್ರು ICU ಇದ್ದಾರೆ, ಏನು ಇದು ಮಾಡೋಕ್ಕಾಗಲ್ಲ. ನಾನು ಅಲ್ಲಿ ಇರ್ತೀನಿ, ನಾನು ಇದ್ದರೆ ಹೇಳ್ತೀನಿ, ನೀನು ಬಾ, ಇಲ್ಲ ನೀನು ಇಲ್ಲಿರು, ಕಷ್ಟಪಟ್ಟಿದ್ರೆ ಎಲ್ಲರೂ ನೀವು ಇಲ್ಲಿರಿ ಅಂದ್ಬಿಟ್ಟು. ಅದೂ ಒಂದು ದೊಡ್ಡ ಮನುಷ್ಯ, ಅವನು ಹೊರಟ. ಅವನು ಇಲ್ಲಿದ್ದ, ನಾವು ಅಲ್ಲಿದ್ವಿ. ಬರ್ತಿದ್ದಂಗೆ ಹಾಸ್ಪಿಟ್ಲಿಗೆ ಹೋದ್ವಿ ನಾವು. ಇವತ್ತಿಗೆ ಅವನು ನನಗೆ ಫೋನ್ ಮಾಡ್ತಾನೆ, ನಾನು ಫೋನ್ ಮಾಡಿ ಅಪ್ಡೇಟ್ ತೊಗೊತಾ ಇರ್ತೀವಿ. ವೆರಿ ರಫ್ ಟಂಗ್, ಬಟ್ ಸಚ್ ಅ ವಂಡರ್ಫುಲ್ ಹಾರ್ಟ್, ಐ ಆಮ್ ಟೆಲಿಂಗ್ ಯು. ಅಂಥವರು ಲೇಟಾಗಿ ಅರ್ಥ ಆಗೋದು ಪ್ರಪಂಚಕ್ಕೆ ಅದನ್ನು. ಅಯ್ಯೋ ಭಾಳ ಕೆಟ್ಟದಾಗ ಮಾತಾಡ್ತಾರೆ ಅಂತ ಹೇಳ್ತಾರೆ, ಬಟ್ ಆ ಮನುಷ್ಯನ ಅರ್ಥ ಮಾಡ್ಕೊಂಡಾಗಲೇ ಗೊತ್ತಾಗೋದು. ಬಿಹೈಂಡ್ ದ ಟಂಗ್ ದೇರ್ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಅ ಪರ್ಸನಾಲಿಟಿ. ರಾಮ್ ಗೋಪಾಲ್ ವರ್ಮಾ ನಿಮ್ಮನ್ನು ಅಪ್ರೋಚ್ ಮಾಡಿದ್ದು ಹೇಗೆ ಅಂತ? ನೀವು ಅಪ್ರೋಚ್ ಮಾಡಿದ್ರಾ ಅಥವಾ ರಾಮ್ ಗೋಪಾಲ್ ವರ್ಮಾ ನಿಮ್ಮನ್ನು ಅಪ್ರೋಚ್ ಮಾಡಿದ್ರಾ? ಹೇಗಾಯ್ತು? ಯಾಕಂದರೆ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ನಾನು ಒಂದು ಹವಾಯಿ ಚಪ್ಪಲು, ಜೀನ್ಸು, ಕುರ್ತಾ ಹಾಕ್ಕೊಂಡು ಏನೋ ಕೆಲಸಕ್ಕೆ ಹೋಗಿದ್ದೆ ನಾನು.